ವಿಜಯ್ ಏನು ಮಾತಾಡಿದ್ರು? ವಿಜಯ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಸುಮಾರು ದಿನಗಳಾದಮೇಲೆ ಇವತ್ತಷ್ಟೇ ವಿಜಯ್ ಆಚೆ ಬಂದು TVK ಪಕ್ಷದ ಮುಖ್ಯಸ್ಥ ಮಾತಾಡೋದು ಏನು ಮಾತಾಡೋದು ಒಂಥರ ನೋಡ್ತಾ ಬರೋಣ ನಾವು. ಮೊದಲಿಗೆ ವಿಜಯ್ ಮಾತಾಡಿದ್ದು ನೋಡೋಣ ನಾವು ಇದೀಗ. அனைவருக்கும் வணக்கம். என் லைஃப்பில் இந்த மாதிரி ஒரு பெயின்ஃபுல்லான ஒரு சுச்சுவேஷனை நான் ஃபேஸ் பண்ணதே கிடையாது. மனசு முழுக்க வலி வலி மட்டும்தான். இந்த சுற்றுப்பயணத்தில் என்னென்ன மக்கள் பார்க்க வராங்க, அதுக்கு ஒரே ஒரு காரணம் தான் அவங்க என் மேலே வச்சிருக்கிற அன்பும் பாசம். அந்த அன்புக்கும் பாசத்துக்கும் நான் எப்பவும் கடமைப்பட்டிருக்கிறேன். அதனால தான் இந்த சுற்றுப்பயணத்தில் மற்ற எல்லா விஷயங்களையும் தாண்டி மக்களுடைய சேஃப்டி, அதில் எந்த காம்ப்ரமைஸும் பண்ணிடக்கூடாதுன்றதுக்காக தான் அது என் மனசில் ரொம்ப ஆழமாக இருக்கும் அந்த எண்ணம். அதனால தான் இந்த அரசியல் காரணங்கள் எல்லாத்தையும் தவிர்த்துட்டு ஒதுக்கி வச்சுட்டு மக்களுடைய சேஃப்டி மட்டும் மைண்டில் வச்சுக்கிட்டு அதுக்கான இடங்களை சூஸ் பண்ணுறது, அதுக்கான இடங்களை பார்த்து ಪರ್ಮಿಷನ್ ಕೇಳ್கிறது. ನಾನು ಮಾಡಿದಂಥ ಪ್ರೀತಿ ಪಾಶ ಈ ಕಾರಣದಿಂದ ಜನ ಬಂದಿದ್ದರು. ನಾನು ಈ ಒಂದು ನೋವಿನಿಂದ ಇನ್ನೂ ಕೂಡ ಆಚೆ ಬಂದಿಲ್ಲ. ಇಲ್ಲಿ ಏನೇನು ಜನಗಳೆಲ್ಲ ಸತ್ತರೋ ನನ್ನ ಜೀವನದಲ್ಲೇ ಇಷ್ಟು ಆಘಾತ ನನಗೆ ಯಾವತ್ತೂ ಆಗಿರಲಿಲ್ಲ ಅಂತ ಹೇಳಿ ವಿಜಯಲ್ಲಿ ಮಾತಾಡ್ತಿರೋದು. ಲೋಕೇಶ್ವರ್ ಸರ್, ಈಗ ಈ ಇಡೀ ವಿಚಾರಗಳಲ್ಲಿ ಇಂಥ ಫಸ್ಟ್ ಆಫ್ ಆಲ್ ಹೇಳಿ ಕೇಳಿ ಹೊಸ ರಾಜಕೀಯ ಪಕ್ಷ ತುಂಬ ಜನ ಬಂದುಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಏನೋ ಒಂದು ದುರ್ಘಟನೆ ನಡೆದು ಹೋಗಲಿ ಎನ್ನುವಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ವೀಕ್ ಆಗಿಬಿಡುತ್ತಾ, ಅಥವಾ ಎಲ್ಲವನ್ನೂ ಆರ್ಗನೈಸರ್ ಅಂತ ಹೇಳಿ ಅವ್ರ ಮೇಲೆ ಹಾಕೋದು ಸರಿನಾ? ಎರಡನೇ ಭಾಗ, ಒಬ್ಬ ಆರ್ಗನೈಸರ್ ಯಾರೇ ಸಂಘಟಕ ಆಗಿರಲಿ, ಇಂಥ ಕರೂರಿನ ರೋಡಲ್ಲಿ ನಮ್ಮ ವಿಜಯ್ ರ್ಯಾಲಿ ಬರ್ತಾರೆ ಅಂದಾಗ ಅದನ್ನು ತಿರಸ್ಕರಿಸ್ತಕ್ಕಂಥ ಎಲ್ಲ ಒಂದು ಹಕ್ಕು ಪೊಲೀಸರಿಗಿರುತ್ತೆ, ಸ್ಥಳೀಯ ವ್ಯವಸ್ಥೆಗಿರುತ್ತೆ. ಆಗಲ್ಲಪ್ಪ, ಇಲ್ಲಿ ಕೊಡೋಕ್ಕಾಗಲ್ಲ, ಡೇಂಜರಸ್ ಇದೆ, ತುಂಬ ಒಂದು ಸಣ್ಣ ರಸ್ತೆ, ಹಿಂದೆ ಆದಂಥ ವಿಜಯ್ ರ್ಯಾಲಿಗಳು ನೋಡಿದ್ದೀವಿ, ಲಕ್ಷಾಂತರ ಜನ ಸೇರುವಂಥ ರ್ಯಾಲಿ, ಇಲ್ಲಿ ಸೇರಿಬಿಟ್ರೆ ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ತಾರೆ. ಇದು ನಿರಾಕರಿಸಬಹುದಾಗಿತ್ತಲ್ವೇ? ಒಂದು ಸಂಭವನೀಯ ದುರಂತವನ್ನು ತಪ್ಪಿಸಬಹುದಾಗಿತ್ತಲ್ವಾ ಅಂತ ಲೋಕೇಶ್ವರ್ ಸರ್? ಇಲ್ಲ, ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಆ ತರದ ಪ್ಲೇಸ್ ಅಲ್ಲಿ ಎಂಟ್ರಿ ಎಕ್ಸಿಟ್ ಗಳು ಎಷ್ಟಿದೆ ಅನ್ನೋದು ಅಸೆಸ್ಮೆಂಟ್ ಇರ್ಬೇಕು ಲೋಕಲ್ ಪೊಲೀಸ್ ರಿಪೋರ್ಟ್ ಕೊಡೋದಕ್ ಬದಲು. ಮತ್ತೆ ಎಷ್ಟ್ ಜನ ಸೇರಿದ್ರೆ ಅಲ್ಲಿ ಮ್ಯಾನೇಜ್ ಮಾಡಬಹುದು, ಅಡಿಷನ್ ಆದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಪ್ಲಾನಿಂಗ್ ಇರ್ಬೇಕಾಗುತ್ತೆ. ಮತ್ತೆ ಯಾರು ಆರ್ಗನೈಸರ್ ಇದಾರೆ ದೂರಾಲೋಚನೆಯನ್ನು ಮಾಡ್ಕೋಬೇಕು ಅವರು. ಯಾರಾದ್ರೂ ಅದು ಸಂಜೆ ಹೊತ್ತು ಕಾರ್ಯಕ್ರಮಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಕ್ಸಿಡೆಂಟಲ್ ಆಗು ನಡಿಬಹುದು, ಇಂಟೆನ್ಷನಲ್ ಆಗು ಮಾಡಬಹುದು. ಆ ಕಾರಣಕ್ಕೆ ಇವ್ರ ಪ್ರಿಪರೇಷನ್ ಇರ್ಬೇಕು. ಲೈಟಿಂಗ್ ಇವ್ರದೇ ಆದ ವ್ಯವಸ್ಥೆಗಳನ್ನ, ನೈಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೋದ್ರೆ ಏನ್ ಮಾಡ್ಬೇಕು, ಸ್ವಂತ ಅವರವೇ ಜನರೇಟರ್ಸ್ ಗಳಲ್ಲಿ ಎಲೆಕ್ಟ್ರಿಸಿಟಿನ ಮೊಬಿಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇವೆಲ್ಲ ಮಾಡ್ಬೇಕಾಗುತ್ತೆ. ಇದೆಲ್ಲ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡೋದು ಮತ್ತೆ ಅಡ್ಮಿನಿಸ್ಟ್ರೇಷನ್ ಇದು ವರ್ಕ್. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತು, ಅಡ್ಮಿನಿಸ್ಟ್ರೇಷನ್ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ ಇದಕ್ಕೆ. ಫಸ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರ ಜವಾಬ್ದಾರಿ ಐತೆ, ಕೊಡಬಾರ್ದಿತ್ತು, ಕೊಟ್ಟ ಮೇಲೆ ಜವಾಬ್ದಾರಿ ಇತ್ತು. ಲೋಕೇಶ್ವರ್ ಸರ್, ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲದೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಮೇಲಿರ್ತಕ್ಕಂಥವ್ರು, ಕೇಂದ್ರ ಸರ್ಕಾರ ಸಂಸ್ಥೆಗಳು ಅವರಲ್ಲದೆ ಇನ್ಯಾರಾದ್ರೂ ಬಂದು ಸತ್ಯ ಶೋಧನೆ ಮಾಡ್ತಾ ಇದ್ದೀನಿ ನಾನು ಲೋಕೇಶ್ವರ್ ಅವರೇ, ನನಗೆ ಮಾಹಿತಿಗಳು ಬೇಕು, ಏನು ನಡೀತು ನನಗೆ ಹೇಳಿ ಎಂದಾಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದಕ್ಕೆ? ಅಲ್ಲಿ ನಿಮ್ಗೆ ಇಲ್ಲ ಇದ್ರಲ್ಲಿ ನಿಮ್ಗೊಂದು ಮಾಹಿತಿ ಇದೆಯೋ ಇಲ್ವೋ, ಈ ಸತ್ಯ ಶೋಧನಾ ತಂಡ 10 ಜನದಲ್ಲಿ ಒಬ್ರು ರಿಟೈರ್ಡ್ DG ಇದ್ದಾರೆ. ಓಕೆ, ಆಯ್ತು. ಒಬ್ರು ರಿಟೈರ್ಡ್ DGನೂ ಇದ್ದಾರೆ. ಒಬ್ಬ MP ಆಗಿ ಮಾಹಿತಿಗಳನ್ನ, ಅವರು ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅದು, ಅವ್ರಿಗೆ ಒಬ್ಬ DC-ಗೆ ಅಥವಾ ಒಬ್ಬ SP-ಗೆ ಮಾಹಿತಿ ಕೇಳಿದ್ರೆ ಕೊಡ್ಲೇಬೇಕಾಗುತ್ತೆ. ಆ ಮಾಹಿತಿ ಒಂದ್ ಕಡೆ ಆಗುತ್ತೆ. ಮತ್ತೆ ಸಾರ್ವಜನಿಕರ ಮಾಹಿತಿಗಳು, ಅಲ್ಲಿ ಸ್ಪಾಟ್ ಹೋದಾಗ ಆ ಲೊಕೇಶನ್ಸ್ ನೋಡಿದಾಗ ಒಂದಷ್ಟು ವಿಚಾರ ಯಾತಕ್ಕೆ ಇದು ಮಾಡ್ತಾರೆ ಅಂದ್ರೆ, ನಾಳೆ ಇದು ಲೋಕಸಭೆಯಲ್ಲೋ ರಾಜ್ಯಸಭೆಯಲ್ಲೋ ಅವ್ರ ಅಸೆಂಬ್ಲಿಲೋ ಚರ್ಚೆ ಆಗ್ಬೇಕಾದ್ರೆ ಯಾರೋ ಒಂದು ಹೋಗಿ ಡೀಟೇಲ್ ಆಗಿ ವಿಚಾರಗಳನ್ನ ತಗೊಂಬಂದು ನಮಗ್ ಕೊಟ್ಟಿದ್ದಾರೆ, ಆ ಅಥೆಂಟಿಕೇಶನ್ ಮೇಲೆ ನಾವ್ ಇವತ್ತು ಮಾತಾಡ್ತಿದ್ವಿ ಅಂತ ನಾಳೆ ಅವರು ಹೇಳ್ಬೇಕಾಗತ್ತೆ ಲೀಡರ್ಸ್. ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಐ ಅಗ್ರಿ. ಈಗ ಮದ್ದೂರ್ಗೆ ಹೋದಂತ ತಂಡದಲ್ಲೂ ಕೂಡ ಭಾಸ್ಕರ್ ಅವರಿದ್ರು, ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರೆ. ಅದು ಬೇರೆ ವಿಚಾರ. ನಾನು ಇಲ್ಲಿ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ವಿಷಯದಲ್ಲಿ
ಸಾರ್ವಜನಿಕವಾಗಿ ಹೇಳಲ್ಪಟ್ಟ ಮಾಹಿತಿಗಳು ಮಾತ್ರ ಇರ್ತವ, ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆಯೂ ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ತನಿಖೆ ಪೂರ್ಣ ಆಗುವವರೆಗೂ ಅವರೊಂದಿಗೆ ಮಾಹಿತಿ ಶೇರ್ ಮಾಡ್ಕೊಳ್ಬಹುದಾ ಅಂತ ನನ್ನ ಪಾಯಿಂಟ್ ಇಲ್ಲಿ. ಜನ ಮಾತಾಡ್ಬಿಡಿ, ಕಲ್ಲು ಹೊಡೆದ್ರು, ಚಪ್ಪಲಿ ಹೊಡೆದ್ರು, ನುಗ್ಬಿಟ್ರು ಜನ, ಓಕೆ ಅಗ್ರಿ. ರಮಾಕಾಂತ್ ಅವ್ರು ಕೇಳೋದು ಟೆಕ್ನಿಕಲ್ ಆಗಿ ಏನ್ ಕೇಳ್ತಾರೆ, ಬಂದೋಬಸ್ತ್ ಸ್ಕೀಮ್ ಕೇಳ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ದು ಬಂದೋಬಸ್ತ್ ಸ್ಕೀಮ್ ಏನ್ ಮಾಡಿದ್ರಿ ಕೊಡಿ ಅಂತ ಕೇಳ್ತಾರೆ. ಅದನ್ನ ಕೊಡ್ಲೇಬೇಕಾಗುತ್ತೆ, ಅದೇನು ವಿಚಾರ ಅಲ್ಲ. ಮತ್ತೆ ಎಷ್ಟು ಕಡೆ CCTV ಕ್ಯಾಮ್ರಾಗಳು ಅರೇಂಜ್ ಮಾಡ್ಸಿದ್ರಿ, ಮತ್ತೆ ಬೇರೆ ಲೋಕಲ್ ಮೊಬೈಲೈಸಿಂಗ್ ಏನು ಮೊಬೈಲ್ ಕ್ಯಾಮ್ರಾಗಳು ಎಷ್ಟು ನೀವು ಸ್ಟಾಫ್ ಅಲ್ಲಿ ಅರೇಂಜ್ ಮಾಡಿದ್ರಿ, ಈ ತರದ್ದೆಲ್ಲ ವಿಚಾರ ಇರ್ತವೆ. ಅಂತವೆಲ್ಲ ಕೊಡ್ಲೇಬೇಕಾಗುತ್ತೆ ಅವರು. ಸರ್ ಈಗ ಇಲ್ಲಿ ಏನಾಗುತ್ತೆ, ನನ್ನ ಪಾಯಿಂಟ್ ಇಷ್ಟೇ ಸರ್, ಬಹಳ ಸರಳವಾಗಿದೆ. ಈಗ ಎಷ್ಟು ಜನ ಪೊಲೀಸರು ಹಾಕಿದ್ರಪ್ಪ? 500 ಜನ ಪೊಲೀಸರು ಹಾಕಿದ್ವಿ. CCTV ಹಾಕಿದ್ರಿ, 25 ಹಾಕಿದ್ವಿ ನಾವು. ಎಂಟ್ರಿಯಲ್ಲಿತ್ತು, ಎಕ್ಸಿಟಲ್ಲಿತ್ತು, ಆಯ್ತು. ಇಲ್ಲಿ ಗಾಡಿ ಎಷ್ಟೊತ್ತಿಗೆ ಬಂತು? 7 ಕಾಲಕ್ಕೆ ಬಂತು. ಇದೆಲ್ಲ ಓಕೆ ಸರ್. ಒಂದು ಘಟನೆಯ ಎಕ್ಸಾಕ್ಟ್ ತನಿಖೆಯ ವರದಿಯನ್ನು ಈ ಮಾಹಿತಿಗಳು ರಿಫ್ಲೆಕ್ಟ್ ಮಾಡಬಲ್ಲದಾ? ಅಲ್ಲ, ಅದರ ಜೊತೆಗೆ ಜನರ ವಿಚಾರಗಳು ಬೇಕಾದಷ್ಟು ಮಾಹಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಚಪ್ಪಲಿಗಳು ಎಸೆದಂತ ಒಬ್ರು ಯಾರು ಮಾಡಕ್ ಹೋದ್ರು, ಯಾವ ಕಡೆಯಿಂದ ಚಪ್ಪಲಿ ಬಂತು, ಇನ್ನೊಂದು ಅಂತ ಒಂದು ವಿಚಾರಗಳು ತರ್ತಾರೆ. ಕರೆಂಟ್ ನ ಯಾವ ಟೈಮಿಗೆ ತೆಗೆದ್ರು, ಯಾವ ಟೈಮ್ ಆನ್ ಮಾಡಿದ್ರು, ಆಫ್ ಮಾಡಿದ್ರು, ಇಂಥವೆಲ್ಲ ಇವ್ರು ಕೊಡೋದ್ಕಿಂತ ಜನ ಚೆನ್ನಾಗಿ ಕೊಡ್ತಾರೆ. ಈ ವಿಚಾರಗಳು ನಾಳೆ ಚರ್ಚೆಗೆ ತುಂಬಾ ನಾಳಿನ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಧಕ್ಕೆ ಬರುವಂತೆ, ಚ್ಯುತಿ ಬರುವಂತೆ, ಅದನ್ನು ಡಿವಿಯೇಟ್ ಮಾಡುವಂತೆ, ಅದಕ್ಕಿಂತ ಮುಂಚಿತವಾಗಿಯೇ XYZ ಪೊಲಿಟಿಕಲ್ ಪಾರ್ಟಿಗಳ ಕಡೆಯಿಂದ ಒಂದು ರಿಪೋರ್ಟ್ ಬಂದರೆ ಅದು ಜನಗಳಲ್ಲಿ ಗೊಂದಲ ಮೂಡಿಸಲ್ಲ ಲೋಕೇಶ್ವರ್ ಸರ್? ಅಲ್ಲ, ಗೊಂದಲ ಮೂಡ್ಸೋದು ಏನೇ ಇದ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಸಬ್ಮಿಟಿಂಗ್ ಟು ದಿ ಕೋರ್ಟ್ ಇದೆಯಲ್ಲ, ಅದಕ್ಕೇನೆ ಎವಿಡೆಂಟ್ ಆಗುತ್ತೆ. ಬಿಟ್ರೆ ಇದೆಲ್ಲದು ನನ್ನ ಪಾಯಿಂಟ್ ಇದ್ದಿದೆ ಇಷ್ಟು ಸರ್, ವಿಚಾರಕ್ಕೆ ಇರುತ್ತೆ. ನನ್ನ ಪಾಯಿಂಟ್ ಇದ್ದಿದೆ ಇಷ್ಟು. ಎರಡು ಮಾತಿಲ್ಲ ಅದರಲ್ಲಿ. ಈ ಕೋರ್ಟ್ಗೆ ಏನ್ ಕೊಡ್ತಾರೆ ಪೊಲೀಸ್ ಅಥಾರಿಟೀಸ್, ಅದೇ ಕನ್ಸಿಡರ್ ಆಗೋದು. ಇಲ್ಲಿ ಚರ್ಚೆ ಆಗ್ಬೇಕಲ್ಲ, ನಿಮ್ಗೆ ವಿಚಾರ ಹೇಳೋದಕ್ಕೆ ಲೋಕಸಭೆಯಲ್ಲಿ ಇರ್ಲಿ, ರಾಜ್ಯಸಭೆಯಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಅಲ್ಲಿ ಮಾತಾಡಕ್ಕೆ ನಿಮ್ಗೆ ಅಥೆಂಟಿಕೇಶನ್ಗೋಸ್ಕರ ಈ ಸತ್ಯಶೋಧ ಕಮಿಟಿಗಳು ಆಗೋದು. ಯಾವ್ದೇ ಪಾರ್ಟಿಯವರಾಗ್ಲಿ, ಅದು ಅವ್ರವ್ರ ನೇರಕ್ಕೆ ಮಾಡ್ತಾರೆ ಅಂತ ನಾವು ನೀವು ಮಾತಾಡೋದು ಸಹಜವಾಗಿ ಮಾತಾಡ್ತೀವಿ.